ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಕಠಿಣ ನಿಯಮ ಅವಶ್ಯ. ಸಮಸ್ಯೆ ಪರಿಹಾರಕ್ಕೆ ಸರ್ಕಾರದ ಪ್ರಯತ್ನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಭಾರತದಲ್ಲಿ ಮತ್ತೆರಡು ಚುಚ್ಚುಮದ್ದು ಜನರ ಬಳಕೆಗೆ ಶೀಘ್ರ ಲಭ್ಯ. ಲಸಿಕಾ ಅಭಿಯಾನ ಮತ್ತಷ್ಟು ಚುರುಕುಗೊಳ್ಳಲು ಸಹಕಾರಿ. ಕೇಂದ್ರ ಆರೋಗ್ಯ ಸಚಿವಾಲಯ. ರಾಜ್ಯ ಸರ್ಕಾರದಿಂದ ಸಿಟಿ ಸ್ಕ್ಯಾನ್, ಎಕ್ಸ್ರೇಗೆ ದರ ನಿಗದಿ. ಹೆಚ್ಚುವರಿ ಶುಲ್ಕ ಪಡೆಯುವವರ ವಿರುದ್ಧ ಕಠಿಣ ಕ್ರಮ. ಡಾಕ್ಟರ್ ಕೆ ಸುಧಾಕರ್. ಹಾಗೂ ದೇಶದ ಹಲವು ಭಾಗಗಳಲ್ಲಿ ಆಮ್ಲಜನಕ ಘಟಕ ನಿರ್ಮಾಣ. ವ್ಯತ್ಯಯ ಉಂಟಾಗದಂತೆ ಸೂಕ್ತ ಕ್ರಮ. ಸಚಿವ ಡಾಕ್ಟರ್ ಹರ್ಷವರ್ಧನ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ಸಂಬಂಧಿಸಿದಂತೆ ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸಿದರು. ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಲಕ್ಷ್ಮಣ್ ಸವದಿ, ಸಚಿವರಾದ ಅರವಿಂದ ಲಿಂಬಾವಳಿ, ಆರ್ ಅಶೋಕ, ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋವಿಡ್ ನಿಯಂತ್ರಣ ಸಂಬಂಧ ರಾಜ್ಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚರ್ಚೆ ನಡೆಸಿದರು. ಕರ್ನಾಟಕದ ಬೆಂಗಳೂರು ನಗರ, ಮೈಸೂರು, ತುಮಕೂರು ನಗರಗಳಲ್ಲಿ ಕೋವಿಡ್ ಸೋಂಕು ಪ್ರಕರಣ ವಾರದಿಂದ ವಾರಕ್ಕೆ ಏರಿಕೆಯಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ. ಸುದ್ದಿಗೋಷ್ಠಿಯಲ್ಲಿಂದು ಆರೋಗ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆರ್ತಿ ಅಹುಜಾ, ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸೋಂಕು ಏರಿಕೆಯಾಗುತ್ತಿದ್ದು, ಪ್ರತಿದಿನ 2 ಲಕ್ಷಕ್ಕೂ ಅಧಿಕ ಪ್ರಕರಣಗಳು 12 ರಾಜ್ಯಗಳಿಂದ ದಾಖಲಾಗುತ್ತಿವೆ ಎಂದರು. 50,000ದಿಂದ 1 ಲಕ್ಷ ಪ್ರಕರಣಗಳಿರುವ 7 ರಾಜ್ಯಗಳು, 17 ರಾಜ್ಯಗಳಲ್ಲಿ 50,000ಕ್ಕಿಂತ ಕಡಿಮೆ ಪ್ರಕರಣಗಳು ದೃಢಪಡುತ್ತಿವೆ ಎಂದರು. ದೇಶದಲ್ಲಿ ಇದುವರೆಗೆ 16 ಕೋಟಿ 50 ಲಕ್ಷ ಜನರಿಗೆ ಲಸಿಕೆ ನೀಡಲಾಗಿದೆ. 45 ವರ್ಷ ಮೇಲ್ಪಟ್ಟ 10 ಕೋಟಿ 76 ಲಕ್ಷ ಜನ ಪಡೆದಿದ್ದಾರೆ. 18 ವರ್ಷ ಮೇಲ್ಪಟ್ಟ 11 ಲಕ್ಷದ 81 ಸಾವಿರ ಜನ ಲಸಿಕೆ ಪಡೆದಿದ್ದಾರೆ ಎಂದು ತಿಳಿಸಿದರು. Fresh new cases to the magnitude of 4,14,188 और हम देख रहे हैं कि लगभग 18 लाख टेस्ट 18,26,490 टेस्ट कल किए गए. केस ग्रोथ रेट भी लगभग 1-2% से कम ही बना है. यदि हम पूरे देश का एक चित्र देखें तो हम देखते हैं राज्यों में कि जिन राज्यों में एक्टिव केसेस 50,000 से कम हैं, 50,000 से 1 लाख के बीच हैं और एक्टिव केसेस 1 लाख से ज्यादा हैं, उनकी यहाँ मैपिंग की गई है. तो जहाँ पर 1 लाख से ज्यादा एक्टिव केसेस हैं वैसे 12 राज्य हैं. जहाँ 50,000 से 1 लाख के बीच के एक्टिव केसेस हैं वैसे 7 राज्य हैं. और जहाँ 50,000 से कम एक्टिव केसेस हैं वैसे 17 राज्य हैं. यदि हम राज्य देखें जहां पर की केस लोड ज्यादा है, वो राज्य 7 वाली टेबल पे हैं और क्रमतावश वो हैं महाराष्ट्र, कर्नाटक, केरला, उत्तर प्रदेश, राजस्थान, आंध्र प्रदेश, गुजरात, तमिलनाडु, छत्तीसगढ़, वेस्ट बंगाल, हरियाणा और बिहार. केस पॉजिटिविटी एक बहुत इम्पोर्टेंट इंडिकेटर है जो कि बताता है कि हमारे कितनी मात्रा में केस हैं और किस प्रकार से वो फैले हुए हैं. ವಿದೇಶಾಂಗ ವ್ಯವಹಾರಗಳ ಅಧಿಕಾರಿ ದಮು ರವಿ, ಹಲವು ದೇಶಗಳಿಂದ ಭಾರತಕ್ಕೆ ವೈದ್ಯಕೀಯ ನೆರವು ದೊರೆಯುತ್ತಿದೆ. ಇದುವರೆಗೆ 3 ಲಕ್ಷ ರೆಮಿಡಿಸಿವಿಯರ್ ಚುಚ್ಚುಮದ್ದು, 3,856 ಆಮ್ಲಜನಕ ಸಿಲಿಂಡರ್ಗಳು ಸೇರಿದಂತೆ ವೈದ್ಯಕೀಯ ಉಪಕರಣಗಳು ಭಾರತಕ್ಕೆ ದೊರೆಯುತ್ತಿವೆ ಎಂದರು. The distribution and the allocation that has been made by the Minister of Health is also shared with the foreign governments, both by our ambassadors abroad and by the Ministry of External Affairs in Delhi, so that they are fully aware of how their donation is being used by India and how it is reaching out to the people. ಸರ್ಕಾರದ ಮುಖ್ಯ ವೈಜ್ಞಾನಿಕ ಸಲಹೆಗಾರ ಕೆ ವಿಜಯ ರಾಘವನ್, ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿದರೆ 3ನೇ ಅಲೆಯನ್ನು ನಿರ್ವಹಿಸಲು ಸುಲಭವಾಗಲಿದೆ ಎಂದರು. उसी तरह वायरस भी अगर आप बंद कमरे में रहें तब वो कॉन्सेंट्रेट हो जाती है, खुला हो तो गिर जाती है. खुले जगह में अगर आप आसपास में मिलके दुकान में कहीं और में
भीड़ में बात करें तब भी वो लोकली फाइल होगी। ಡಾಕ್ಟರ್ ವಿಕೆ ಪಾಲ್, ಸ್ಪುಟ್ನಿಕ್ ಸ್ಪುಟ್ನಿಕ್ ಲಸಿಕೆಯ ವ್ಯಾಕ್ಸಿನ್ ಒಂದೇ ಡೋಸ್ ಬಹಳ ಹಂತದವರೆಗೆ ರಕ್ಷಣೆ ನೀಡುತ್ತದೆ ಎಂದು ರಷ್ಯಾ ಹೇಳಿದೆ. ಜಾನ್ಸನ್ ಕಂಪನಿಯ ಒಂದೇ ಡೋಸ್ ಔಷಧವೂ ಬರಲಿದೆ. ಇದರಿಂದ ಲಸಿಕೆ ಅಭಿಯಾನ ಮತ್ತಷ್ಟು ವೇಗವಾಗಿ ನಡೆಯಲು ಸಾಧ್ಯವಾಗಲಿದೆ ಎಂದರು. डोज होती है वो एक अलग एंटीजन है, वो अलग प्रकार का गुण वाला वो वैक्सीन है, और जो 3 हफ्ते पे लिया जाता है वो दूसरा है। तो वो एडिनो वायरस जो है वो 26 है, ये वैक्सीन है। उसमें जो पहली बार ही दे रहे हैं अगली बारी भी वही दवाई होती है, फर्क नहीं होता है। ರಾಜ್ಯದ 3 ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಕೋಲಾರ ಜಿಲ್ಲೆಗೆ ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ, ಬೀದರ್ ಜಿಲ್ಲೆಗೆ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹಾಗೂ ಯಾದಗಿರಿ ಜಿಲ್ಲೆಗೆ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವ ಆರ್ ಶಂಕರ್ ಅವರನ್ನು ನೇಮಕ ಮಾಡಲಾಗಿದೆ. ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಅಗತ್ಯವಿರುವ ರೆಮಿಡಿಸಿವಿಯರ್ ಹಂಚಿಕೆಯನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಮೇ 1ರಿಂದ 16ರವರೆಗೆ ಅವಧಿಗೆ 2,62,345 ಲಸಿಕೆಗಳ ಹೆಚ್ಚಳ ಮಾಡಿದೆ. ಕೇಂದ್ರದ ಈ ಕ್ರಮವನ್ನು ಟ್ವೀಟ್ ಮೂಲಕ ಸ್ವಾಗತಿಸಿರುವ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ದುಬಾರಿ ದರಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ದರ ನಿಗದಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಇತ್ತೀಚೆಗೆ ಅನೇಕ ಪ್ರಕರಣಗಳಲ್ಲಿ ಕೊರೋನಾ ಸೋಂಕು ದೃಢಪಡಿಸಲು ಸಿಟಿ ಸ್ಕ್ಯಾನ್ ಮತ್ತು ಎಕ್ಸ್ರೇ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆ ಪ್ರಯೋಗಾಲಯಗಳಲ್ಲಿ ಸಿಟಿ ಸ್ಕ್ಯಾನ್ಗೆ ಗರಿಷ್ಠ ₹1,500, ಡಿಜಿಟಲ್ ಎಕ್ಸ್ರೇಗೆ ಗರಿಷ್ಠ ₹250 ನಿಗದಿ ಮಾಡಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರಿ ವ್ಯವಸ್ಥೆಯಡಿ ಸ್ಕ್ಯಾನಿಂಗ್ ಅನ್ನು ಉಚಿತವಾಗಿ ಮಾಡುತ್ತಿದ್ದು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕೆಲ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ದರವನ್ನು ಹೆಚ್ಚಿಗೆ ಪಡೆಯಲಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಈ ದರ ಪರಿಷ್ಕರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಚಿಕಿತ್ಸಾ ವಿಧಾನ ಕುರಿತ ಉನ್ನತ ಮಟ್ಟದ ಸಮಿತಿ ಸಭೆ ಕೋವಿಡ್ ಕಾರ್ಯಪಡೆ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಸಮಿತಿ ಅಧ್ಯಕ್ಷ ಡಾ ಸಚ್ಚಿದಾನಂದ, ಆರೋಗ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಡಾ ಜಾವೇದ್ ಅಖ್ತರ್, ಆರೋಗ್ಯ ಇಲಾಖೆಯ ಆಯುಕ್ತ ತ್ರಿಲೋಕ್ ಚಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಅಶ್ವತ್ಥನಾರಾಯಣ್, ಕೆಲವು ಆಸ್ಪತ್ರೆಗಳಲ್ಲಿ ಉತ್ತಮ ಚಿಕಿತ್ಸೆ ಕೊಡುತ್ತಿದ್ದಾರೆ, ಇನ್ನು ಕೆಲವರು ಈ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಾಗಿದೆ. ಅಗತ್ಯವಿರುವ ಕಡೆ ಕೋವಿಡ್ ಕೇರ್ ಸೆಂಟರ್ ತೆರೆದು ಚಿಕಿತ್ಸೆಗೆ ಅನುವು ಮಾಡಿಕೊಡಬೇಕು ಎಂದು ಸೂಚಿಸಿದರು. ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಆವರಣದಲ್ಲಿ 1,000 ಆಮ್ಲಜನಕ ಹಾಸಿಗೆಗಳೊಂದಿಗೆ ನಿರ್ಮಾಣವಾಗುತ್ತಿರುವ ತಾತ್ಕಾಲಿಕ ಆಸ್ಪತ್ರೆಗೆ ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಭೇಟಿ ನೀಡಿ ಕುಡಿಯುವ ನೀರು, ಒಳಚರಂಡಿ, ವೈದ್ಯರ ವಸತಿ ಗೃಹ ಸೇರಿದಂತೆ ಇತರ ಕಾಮಗಾರಿಗಳ ಸಿದ್ಧತೆಯನ್ನು ಪರಿಶೀಲಿಸಿದರು. ಬಳಿಕ ಅವರು 1,000 ಹಾಸಿಗೆಗಳ ಆಸ್ಪತ್ರೆ ಮುಂದಿನ 15 ದಿನಗಳಲ್ಲಿ ಜನರ ಸೇವೆಗೆ ಸಿದ್ಧವಾಗಲಿದೆ. ರಾಯಚೂರು, ಕೊಪ್ಪಳ, ಚಿತ್ರದುರ್ಗ ಜಿಲ್ಲೆಯ ಜನರಿಗೂ ಇದು ಅನುಕೂಲವಾಗಲಿದೆ ಎಂದರು. ಬಹಳಷ್ಟು ಒಳ್ಳೆ ಕೆಲಸ ಜೊತೆಲಿ ಇವತ್ತು ಈ ಪಗಲ್ಗಡೆ ಇದ್ದಂತಹ ಜಿಲ್ಲೆಗಳು ಕೂಡ ಅನುಕೂಲ ಆಗಬಹುದನ್ನಂತ ಕಾರಣದಿಂದ ಸುಮಾರಾಗಿ 1000 ಬೆಡ್ಗಳು ಇವತ್ತು ಸುಮಾರಾಗಿ 272 ಬೆಡ್ಗಳು 2 ದಿನ ಒಳಗಡೆ ಪೂರ್ಣ ಆಗುತ್ತವೆ. ಇನ್ನು ಅದೇ ರೀತಿಯಲ್ಲಿ ಸುಮಾರಾಗಿ 368 ಬೆಡ್ಗಳು ಇನ್ನು 2 ದಿನ ಗ್ಯಾಪ್ ಇಟ್ಕೊಂಡು ಆಗ್ತವೆ. 276 ಬೆಡ್ಗಳು ಕೇವಲ ಒಂದು 15 ದಿನ ಒಳಗಡೆ ಸುಮಾರು 1000 ಬೆಡ್ಗಳು ಎಲ್ಲ ಫೆಸಿಲಿಟಿ ಇವತ್ತು. ಅದೇ ರೀತಿ ಕೊಪ್ಪಳ, ರಾಯಚೂರು, ಅದೇ ರೀತಿಯಲ್ಲಿ ಚಿತ್ರದುರ್ಗ ಈ ಭಾಗದಲ್ಲಿ ಎಲ್ಲ ಕೂಡ ಕೇಸಸ್ಗಳು ಬರೋಂಥ ಟೈಮಲ್ಲಿ ಇಲ್ಲೊಂದು 1000 ಬೆಡ್ ಮಾಡಿಕೊಡೋದ್ರಿಂದ ಜನರಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೂಡ ಗಟ್ಟಿ ಮಾಡ್ಬೋದು.
ವಿಚಾರ ಏನಪ್ಪ ಜಿಂದಾಲ್ ಹತ್ರ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಆಮ್ಲಜನಕ ಸಿಲಿಂಡರ್ಗಳ ಸರಬರಾಜು ಮಾಡಲು ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದ ಈ ತಾತ್ಕಾಲಿಕ ಆಸ್ಪತ್ರೆ ನಿರ್ಮಾಣಕ್ಕೆ ಜಿಂದಾಲ್ ಆವರಣದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದರು. ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ, ರೋಗಿಗಳಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರ ಸಲಹೆ ಮುಖಾಂತರ ನಾವು ಇಲ್ಲನ್ನ ಈ ಸ್ಥಳವನ್ನು ಆಯ್ಕೆ ಮಾಡಿರೋದ್ರಿಂದ ಈ ಕೇವಲ ಇನ್ನು ಒಂದು 15-16ನೇ ತಾರೀಕು 900 ಹಾಸಿಗೆ ಬರೋದ್ರಿಂದ ಇಲ್ಲಿರ್ತಕ್ಕಂಥ ಜಿಲ್ಲೆನಲ್ಲಿ ಯಾರು ಆತಂಕಕ್ಕೆ ಒಳಗಾಗಬಾರದು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯವನ್ನು ಕೋವಿಡ್ ಆರೈಕೆ ಕೇಂದ್ರವನ್ನಾಗಿ ಪರಿವರ್ತಿಸಲಾಗಿದ್ದು ಅದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜು ಪರಿಶೀಲಿಸಿದರು. ಇದೇ ವೇಳೆ ಅಲ್ಲಿನ ಸೋಂಕಿತರ ಆರೋಗ್ಯವನ್ನು ಅವರು ವಿಚಾರಿಸಿದರು. ಸಂಸದ ಜಿಎಂ ಸಿದ್ದೇಶ್ವರ್, ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ, ತಾಲೂಕಿನ ವೈದ್ಯಾಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಹರಿಹರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಕೊರೋನಾ ಸೋಂಕಿತರಿಗೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ, ಔಷಧಿ ಸೇರಿದಂತೆ ಇನ್ನಿತರೆ ಸೌಲಭ್ಯ ಸಿಗಲಿದೆಯೇ ಎಂಬ ಕುರಿತು ಸೋಂಕಿತರಿಂದ ಮಾಹಿತಿ ಪಡೆದುಕೊಂಡರು. ಅವರ ಬಾಯಿನೇ ಕೇಳುವಂಥ ಕೆಲಸವನ್ನು ಇವತ್ತು ಒಬ್ಬ ಸಚಿವನಾಗಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಮಾಡ್ತಾ ಇದ್ದೇನೆ. ಯಾಕಂದರೆ ಅವರ ಆರೋಗ್ಯ ಎಷ್ಟು ಮುಖ್ಯನೋ ಅವ್ರಿಗೆ ನಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಅವರ ಆರೋಗ್ಯನೂ ಅಷ್ಟೇ ಮುಖ್ಯ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಏನು ನಮಗೆ ಜಿಲ್ಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಪ್ರತಿ ತಾಲೂಕಿನ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿನ ವಸ್ತುಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಏನಾದರೂ ನ್ಯೂನತೆಗಳಿದ್ದರೆ ಸರಿಪಡಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಖುದ್ದಾಗಿ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದೇನೆ. ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅವರಿಂದು ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸಾ ವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಅಗತ್ಯವಿರುವ ವೈದ್ಯಕೀಯ ಆಮ್ಲಜನಕದ ಘಟಕಗಳನ್ನು ದೇಶಾದ್ಯಂತ ತ್ವರಿತವಾಗಿ ಸ್ಥಾಪನೆ ಮಾಡಲಾಗುತ್ತಿದೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಸಹಯೋಗದಲ್ಲಿ ಆಮ್ಲಜನಕದ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಕೋವಿಡ್ 2ನೇ ಅಲೆಯ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಶ್ರಮಿಸುತ್ತಿದೆ ಎಂದರು. ದೇಶದಲ್ಲಿ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವವರ ಸಂಖ್ಯೆ ದೊಡ್ಡದಾಗಿದೆ. 3 ಲಕ್ಷಕ್ಕೂ ಅಧಿಕ ಮಂದಿ ಇಂದು ಕೂಡ ಚೇತರಿಸಿಕೊಂಡು ಮನೆಗೆ ತೆರಳಿದ್ದಾರೆ. ಲಸಿಕಾ ಅಭಿಯಾನಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಇದುವರೆಗೆ 16 ಕೋಟಿಗೂ ಅಧಿಕ ಜನರಿಗೆ ಲಸಿಕೆ ನೀಡಲಾಗಿದೆ. 18 ವರ್ಷ ಮೇಲ್ಪಟ್ಟ 12 ಲಕ್ಷ ಜನರು ಲಸಿಕೆ ಪಡೆದಿದ್ದಾರೆ ಎಂದು ತಿಳಿಸಿದರು. ಯಾರು ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೋ ಅವರು 2ನೇ ಡೋಸ್ ಅನ್ನು ಹಾಕಿಸಿಕೊಳ್ಳಬೇಕು. ರಾಜ್ಯ ಸರ್ಕಾರಗಳು 2ನೇ ಡೋಸ್ ಲಸಿಕೆ ನೀಡಲು ಆದ್ಯತೆ ನೀಡಬೇಕು ಎಂದು ಸೂಚಿಸಿದರು. उसकी प्रक्रिया भी बहुत तेजी से प्रारंभ हो गई है. जो पहले लॉट में 500 सैंक्शन हुए थे उसमें से 100 इसी महीने में, 200 अगले महीने में और 200 उससे अगले महीने में ये भी प्रारंभ हो जाएंगे. यानी ये 1000 प्लांट्स जो हैं इनकी भी अगले 2-3 महीने के अंदर पूरी तरह से, और इस बार इन प्लांट्स की जो साइट्स हैं उनको भी हमने स्टेट गवर्नमेंट्स के ऊपर नहीं छोड़ा है कि वो इन साइट्स को फाइनल करें. इसके लिए भी जो हमारा नेशनल जो हमारी रोड अथॉरिटी है और नेशनल हाईवे अथॉरिटी है और इसके साथ साथ जो CPWD है इनकी मदद लेकर, ताकि किसी भी चीज़ के अंदर कोई भी स्टेट गवर्नमेंट्स के इन्वॉल्वमेंट के कारण कोई भी देरी ना हो. सारी चीज़ें जो है भारत सरकार ने अपने हाथ में लेकर उसको जो है सुनिश्चित किया है. लगभग आप जानते हैं कि अब तक 9,500 से ज़्यादा मेट्रिक टन का जो ऑक्सीजन का जो कोटा है वो लगभग. ಕೋವಿಡ್ ಲಸಿಕೆ ಕಾಯ್ದಿರಿಸುವ ಕೋವಿನ್ ಆಪ್ನಲ್ಲಿ ತಾಂತ್ರಿಕ ಬದಲಾವಣೆ ಮಾಡಲಾಗಿದೆ. ಲಸಿಕೆ ದಿನಾಂಕವನ್ನು ಮುಂಗಡವಾಗಿ ಕಾಯ್ದಿರಿಸಿದ ಬಳಿಕ 4 ಸಂಖ್ಯೆಗಳ ಸಂಕೇತ ಬರಲಿದೆ. ಅದನ್ನು ಲಸಿಕೆ ಹಾಕಿಸಿಕೊಳ್ಳುವ ಸ್ಥಳದಲ್ಲಿ ತಿಳಿಸಬೇಕು. ನಾಳೆಯಿಂದ ಅನ್ವಯವಾಗುವಂತೆ ಹೊಸ ಬದಲಾವಣೆ ಕಾರ್ಯರೂಪಕ್ಕೆ ಬರಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದುವರೆಗೂ 17,35,00,000 ಲಸಿಕಾ ಡೋಸ್ಗಳನ್ನು ಉಚಿತವಾಗಿ ಪೂರೈಕೆ ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ.
ಇದುವರೆಗೂ 16,44,00,000 ಜನರಿಗೆ ಲಸಿಕೆ ನೀಡಲಾಗಿದೆ. ಬಳಕೆಯಾಗಿರುವ ಕೋವಿಡ್ ಡೋಸ್ಗಳನ್ನು ಹೊರತುಪಡಿಸಿ ರಾಜ್ಯಗಳ ಬಳಿ ಇನ್ನೂ 90 ಲಕ್ಷ ಲಸಿಕೆ ಡೋಸ್ಗಳು ಲಭ್ಯ ಇವೆ. ಮುಂದಿನ 3 ದಿನಗಳಲ್ಲಿ 10 ಲಕ್ಷ ಡೋಸ್ಗಳ ಪೂರೈಕೆಯಾಗಲಿದೆ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ವಿಶೇಷ ಚೇತನರು ಮತ್ತು ಗರ್ಭಿಣಿ ಉದ್ಯೋಗಿಗಳಿಗೆ ಮೇ 31ರವರೆಗೆ ಕಚೇರಿಗೆ ಹಾಜರಾಗುವುದಕ್ಕೆ ವಿನಾಯಿತಿ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಉದ್ಯೋಗಿಗಳಲ್ಲಿ ಕೋವಿಡ್ ಸೋಂಕು ಹರಡದಂತೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಇದೀಗ ಇನ್ನಷ್ಟು ವಿನಾಯಿತಿ ಪ್ರಕಟಿಸಿದೆ. ವಿಶೇಷ ಚೇತನರು ಮತ್ತು ಗರ್ಭಿಣಿ ಮಹಿಳಾ ಉದ್ಯೋಗಿಗಳಿಗೆ ಮನೆಯಿಂದಲೇ ಕೆಲಸ ಮಾಡುವ ಅವಕಾಶ ನೀಡಿದೆ. ಇದಕ್ಕೂ ಮುನ್ನ ಕಚೇರಿಗಳಲ್ಲಿ ಉದ್ಯೋಗಿಗಳ ಜನಸಂದಣಿಯಾಗುವುದನ್ನು ತಪ್ಪಿಸುವಂತೆ ಸೂಚಿಸಲಾಗಿತ್ತು. ಕೋವಿಡ್-19 ಎರಡನೇ ಅಲೆ ಸಾಂಕ್ರಾಮಿಕವಾಗಿರುವ ಹಿನ್ನೆಲೆಯಲ್ಲಿ ಆಯುಷ್ ಇಲಾಖೆಯಿಂದ ಅಂಗೀಕರಿಸಲ್ಪಟ್ಟಿರುವ ಆಯುಷ್ 64 ಮತ್ತು ಕಾಬಾಸೂರ್ ಕುಡಿನೀರ್ ಔಷಧಗಳನ್ನು ದೇಶಾದ್ಯಂತ ವಿತರಣೆ ಮಾಡಲು ಉದ್ದೇಶಿಸಲಾಗಿದೆ. ಆಯುಷ್ ಇಲಾಖೆ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವ ಈ ಔಷಧಗಳ ವಿತರಣೆ ಅಭಿಯಾನ ನಡೆಸಲಿದೆ. ವಿವಿಧ ಕೇಂದ್ರಗಳಲ್ಲಿ ಈ ಔಷಧಗಳ ಪ್ರಯೋಗ ನಡೆಸಲಾಗಿದ್ದು ಪರಿಣಾಮಕಾರಿಯಾಗಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಸೇವಾ ಭಾರತಿ ಸಹಯೋಗದಲ್ಲಿ ವಿತರಣೆ ಮಾಡಲಾಗುವುದು. ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಆಯುಷ್ 64 ಔಷಧವು ಐಸಿಎಂಆರ್ ನೇತೃತ್ವದ ರಾಷ್ಟ್ರೀಯ ಕೋವಿಡ್ ಟಾಸ್ಕ್ ಫೋರ್ಸ್ನಿಂದ ಅಂಗೀಕರಿಸಲ್ಪಟ್ಟಿದೆ. ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಕೆಲವು ಮಾರ್ಗಸೂಚಿ ರೂಪಿಸಲಾಗಿದೆ. ಕಾಬಾಸೂರ ಕುಡಿನೀರ್ ಔಷಧಕ್ಕೆ ಆಯುಷ್ ಸಚಿವಾಲಯ ಕೆಲವು ಮಾರ್ಗಸೂಚಿ ವಿಧಿಸಿದೆ. ಬೌದ್ಧಿಕ ಆಸ್ತಿ ಹಕ್ಕಿನ ನಿಯಮಗಳನ್ನು ಸಡಿಲಗೊಳಿಸುವ ಮೂಲಕ ಕೋವಿಡ್ ಲಸಿಕೆ ಹಾಗೂ ಔಷಧಗಳ ಉತ್ಪಾದನೆಗೆ ಅನುವು ಮಾಡಿಕೊಟ್ಟ ಅಮೆರಿಕದ ನಿಲುವನ್ನು ಭಾರತ ಸ್ವಾಗತಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಕುರಿತು ಹೇಳಿಕೆ ನೀಡಿದ್ದು, ಅಮೆರಿಕದ ಮೌಖಿಕ ಅನುಮತಿಯ ಜೊತೆಗೆ ವಿಶ್ವ ವ್ಯಾಪಾರ ಸಂಘಟನೆಯಲ್ಲೂ ಈ ನಿರ್ಣಯ ತ್ವರಿತವಾಗಿ ಅನುಮೋದನೆಯಾಗುವ ವಿಶ್ವಾಸವಿದೆ ಎಂದು ತಿಳಿಸಿದೆ. ಕೋವಿಡ್ ಲಸಿಕೆ ಮತ್ತು ಅಗತ್ಯ ಔಷಧಗಳು ಸರಿಯಾದ ಸಮಯಕ್ಕೆ ಲಭ್ಯವಾಗುವಂತೆ ಮಾಡಲು ಅಮೆರಿಕದ ಈ ಕ್ರಮದಿಂದ ಅನುಕೂಲವಾಗುತ್ತದೆ. ಬೌದ್ಧಿಕ ಆಸ್ತಿ ಹಕ್ಕು ನಿಯಮದಲ್ಲಿ ಸಡಿಲಿಕೆ ಮಾಡಿರುವುದು ಮಹತ್ವದ ತೀರ್ಮಾನವಾಗಿದೆ ಎಂದು ಭಾರತ ಹೇಳಿದೆ. ಕಳೆದ ಅಕ್ಟೋಬರ್ನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಬೌದ್ಧಿಕ ಆಸ್ತಿ ಹಕ್ಕು ನಿಯಮಗಳಲ್ಲಿ ಸಡಿಲಿಕೆ ಮಾಡುವ ಸಂಬಂಧ ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಪ್ರಸ್ತಾವನೆ ಮಂಡಿಸಿದ್ದವು. ಈ ಪ್ರಸ್ತಾವನೆಗೆ 120ಕ್ಕೂ ಅಧಿಕ ರಾಷ್ಟ್ರಗಳು ಬೆಂಬಲ ಸೂಚಿಸಿದ್ದವು. ಈ ಕುರಿತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ಮಾತನಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಮಾನವೀಯತೆ ದೃಷ್ಟಿಯಿಂದ ಈ ಕ್ರಮ ಅಗತ್ಯವಾಗಿದೆ ಎಂದು ಮನವರಿಕೆ ಮಾಡಿದ್ದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ಇಂದು ಅಧಿಕಾರ ಸ್ವೀಕರಿಸಿದರು. ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳ ನಡುವೆ ಚೆನ್ನೈನ ರಾಜಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ಬನ್ವಾರಿಲಾಲ್ ಪುರೋಹಿತ್ ಗೌಪ್ಯತಾ ಪ್ರತಿಜ್ಞಾವಿಧಿ ಬೋಧಿಸಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಮೈತ್ರಿಕೂಟ ಬಹುಮತ ಗಳಿಸಿತ್ತು. ಸ್ಟಾಲಿನ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಪುದುಚೇರಿಯ ನೂತನ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. 4ನೇ ಬಾರಿ ಮುಖ್ಯಮಂತ್ರಿಯಾಗಿರುವ ಅವರಿಗೆ ಲೆಫ್ಟಿನೆಂಟ್ ಗವರ್ನರ್ ತಮಿಳ್ಸಾಯಿ ಪ್ರಮಾಣವಚನ ಬೋಧಿಸಿದರು. 30 ಸದಸ್ಯ ಬಲದ ಪುದುಚೇರಿ ವಿಧಾನಸಭೆಯಲ್ಲಿ ರಂಗಸ್ವಾಮಿ ನೇತೃತ್ವದ ಎನ್ಆರ್ ಕಾಂಗ್ರೆಸ್ 10 ಸ್ಥಾನಗಳನ್ನು ಪಡೆದಿದೆ. ಬಿಜೆಪಿಯ 6 ಸದಸ್ಯರ ಬಲದೊಂದಿಗೆ ಸರ್ಕಾರ ರಚಿಸಿದ್ದಾರೆ. ಕೋವಿಡ್-19 ಎರಡನೇ ಅಲೆ ಹರಡುತ್ತಿದ್ದು, ಈ ಸಂಬಂಧ ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಉದ್ದೇಶದಿಂದ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ತಿಂಗಳ ಸಂವಾದ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಭಾಗವಹಿಸಿ ಸೋಂಕು ನಿಯಂತ್ರಣ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಐಎಂಎ ಉಡುಪಿ ಕರಾವಳಿಯ ಅಧ್ಯಕ್ಷ ಡಾ ಉಪೇಂದ್ರ ಪ್ರಭು, ಸಂಯೋಜಕ ಡಾ ವೈ ಸುದರ್ಶನ್ ರಾವ್, ಡಾ ಟಿಎಂ ಪೈ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾ ಶಶಿಕಿರಣ್, ಆದರ್ಶ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಚಂದ್ರಶೇಖರ್ ಮುಂತಾದವರು ಪಾಲ್ಗೊಂಡಿದ್ದರು. ಕೋವಿಡ್-19 ನಿಯಂತ್ರಣ, ಸಾರ್ವಜನಿಕ ಜಾಗೃತಿ, ಮಾಧ್ಯಮಗಳ ಪಾತ್ರ ಕುರಿತು ಚರ್ಚಿಸಲಾಯಿತು. ನಂತರ ಡಿಡಿ ನ್ಯೂಸ್ನೊಂದಿಗೆ ಐಎಂಎ ಉಡುಪಿ ಕರಾವಳಿ ಅಧ್ಯಕ್ಷ ಉಪೇಂದ್ರ ಪ್ರಭು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಜಿಲ್ಲಾ ಘಟಕದ ಎಲ್ಲ ವೈದ್ಯರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ದು, ವೈದ್ಯರು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಈ ತರ
ಈ ಬಂದ ಅಲೆಯನ್ನು ತಡೆಗಟ್ಟುವಲ್ಲಿ, ಪ್ರಾಣಹಾನಿಯನ್ನು ಕಮ್ಮಿ ಮಾಡುವಲ್ಲಿ ನಾವು ಅತಿರಿಕ್ತ ಪ್ರಯತ್ನ ಮಾಡಬಹುದು ಹೇಳುವುದು ನಮ್ಮ ಅನಿಸಿಕೆ. ಪ್ಯಾಂಡಮಿಕ್ ಅನ್ನು ಎದುರಿಸಲಿಕ್ಕೆ ನಮ್ಮತ್ತಿರುವಂತದ್ದು ಎರಡೇ ವಿಧಾನ. ಐಎಂಎ ಸಂಯೋಜಕ ಡಾಕ್ಟರ್ ಸುದರ್ಶನ್, ಈ ಸಾಂಕ್ರಾಮಿಕ ತಡೆಗಟ್ಟಲು ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಸಿ ಸೋಂಕಿತರ ಸಂಖ್ಯೆಯನ್ನು ತಗ್ಗಿಸಬೇಕು ಎಂದರು. ಏನು ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯಗಳಿದೆ ಅದನ್ನ ಸಮರೋಪಾದಿಯಲ್ಲಿ ಹೆಚ್ಚು ಮಾಡಬೇಕು. ಎರಡನೇದಾಗಿ ಅದೇ ರೀತಿಯಲ್ಲಿ ಪ್ಯಾಂಡಮಿಕ್ನಲ್ಲಿ ಯಾರ್ಯಾರು ನಮಗೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅದನ್ನು ಒಮ್ಮೆಲೆ ಆದಷ್ಟು ಕಡಿತ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎರಡೂ ಆಗಲಿಲ್ಲ ಅಂದರೆ ನಾವು ಪ್ಯಾಂಡಮಿಕ್ಕನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸೋಲ್ತೇವೆ. ಬರೀ ಆಸ್ಪತ್ರೆಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ರೋಗಿಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಹೋದರೆ ಈ ಪ್ಯಾಂಡಮಿಕ್ಕಲ್ಲಿ ನಾವು ಇವತ್ತು ಆಕ್ಸಿಜನ್ನ ಕೊರತೆ ಕಂಡು ಬರ್ತದೆ, ಬೆಡ್ಗಳ ಕೊರತೆ ಕಂಡು ಬರ್ತದೆ, ನಾಳೆ ಫೈನಾನ್ಷಿಯಲ್ ಡಿಸಾಸ್ಟರ್ ಆಗ್ತದೆ, ನಾಳೆ ಎಲೆಕ್ಟ್ರಿಸಿಟಿ ಕಡಿಮೆ ಆಗ್ತದೆ, ನಾಳೆ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೊರತೆಯನ್ನು ಅನುಭವಿಸ್ತಾ ನಾವು ಸೋತು ಹೋಗ್ತೇವೆ. ಮೊದಲನೇ ಅಲೆಗೆ ಕಂಪೇರ್ ಮಾಡಿದರೆ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್, ಎರಡನೇ ಅಲೆಯು ವೇಗವಾಗಿ ಹರಡುತ್ತಿದ್ದು ಸಾವಿನ ಸಂಖ್ಯೆ ಕಡಿಮೆ ಮಾಡಲು ಸಾರ್ವಜನಿಕರು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ತಿಳಿಸಿದರು. ಯಾಕೆಂತ ಹೇಳಿದ್ರೆ ಒಂದು ಅಂತ ಹೇಳಿದ್ರೆ ಎರಡನೇ ಅಲೆಯಲ್ಲಿ ಸಾಮಾನ್ಯವಾಗಿ ಚಿಕ್ಕ ಪ್ರಾಯದವರು ಕೂಡ ಜಾಸ್ತಿ ಅಫೆಕ್ಟ್ ಆಗ್ತಾ ಇದ್ದಾರೆ. ಮುಂಚೆ ನಾವು ವಯಸ್ಸಾದವರು ಅಥವಾ ಕೋಮಾರ್ಬಿಡ್ ಕಂಡೀಷನ್ಸ್ ಇರೋರು, ಡಯಾಬಿಟಿಸ್ ಇರೋರು, ಬ್ಲಡ್ ಪ್ರೆಷರ್ ಇರೋರು, ಹಾರ್ಟ್ ಇರೋರು, ಕ್ಯಾನ್ಸರ್ ಇರೋರು, ಆ ಥರ ಒಂದು ಕಾಯಿಲೆಗಳು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಈ ಸರಿ ನೋಡಿದರೆ ಆಲ್ರೆಡಿ ಇನ್ನು ಶುರುವಾಗಿ 15-20 ದಿವಸ ಆಗಿಲ್ಲ, ಆಲ್ರೆಡಿ 10 ಮಕ್ಕಳಿಗಿಂತ ಜಾಸ್ತಿ ಮಕ್ಕಳು ಕೂಡ ಅಡ್ಮಿಟ್ ಆಗಿದ್ದಾರೆ ಆಸ್ಪತ್ರೆಯಲ್ಲಿ. ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಕೂಡ ಈ ಕಾಯಿಲೆ ಸ್ವಲ್ಪ ತೋರಿಸ್ಕೊಳ್ತಾ ಇದೆ. ಡಾಕ್ಟರ್ ಶಶಿಕಿರಣ್, ಸೋಂಕು ತಡೆಗಟ್ಟಲು ವೈದ್ಯರು, ಪತ್ರಕರ್ತರು ಹಾಗೂ ಸಾರ್ವಜನಿಕರ ಜವಾಬ್ದಾರಿ ಅತ್ಯಂತ ಅಗತ್ಯ ಎಂದರು. ಅವರವರ ಜವಾಬ್ದಾರಿ, ವೈದ್ಯರ ಜವಾಬ್ದಾರಿ ಒಂದಿದೆ, ನರ್ಸ್ಗಳ ಜವಾಬ್ದಾರಿ ಒಂದಿದೆ, ಅದೇ ರೀತಿ ಜನಸಾಮಾನ್ಯರು ಹಾಗೂ ಬೇರೆಯವರ ಜವಾಬ್ದಾರಿಗಳು ಸಹ ಇದೆ. ಅದೇ ರೀತಿ ನೀವೆಲ್ಲ ಪತ್ರಕರ್ತರಿದ್ದೀರಾ, ನಾನು ಅದನ್ನು ಸಹ ಇಲ್ಲೇ ಹೇಳ್ತೀನಿ, ಪತ್ರಕರ್ತರಿಗೆ ಸಹ ಅವರ ಜವಾಬ್ದಾರಿ ಇದೆ. ಎಲ್ಲರೂ ಅವರವರ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿಕೊಂಡು ಹೋದ್ರೆ ಈ ಪ್ಯಾಂಡಮಿಕ್ ಅನ್ನ ನಾವು ನಮ್ಮೆಲ್ಲರಿಗೂ ಹೆಚ್ಚು ತೊಂದರೆ ಆಗದಿರೋ ನೋಡ್ಕೊಳ್ಬಹುದು. ಕೋವಿಡ್-19ನಿಂದ ಗುಣಮುಖ ಹೊಂದಿದವರು 1 ತಿಂಗಳ ನಂತರ ಲಸಿಕೆ ಪಡೆಯಬೇಕು. ಮಕ್ಕಳಲ್ಲಿ ಸೋಂಕು ಹರಡುವ ಸಾಧ್ಯತೆ ಇದ್ದು ಕೋವಿಡ್ ಶಿಷ್ಟಾಚಾರ ಪಾಲಿಸಬೇಕು ಎಂದು ಹೇಳಿದರು. ನೀವು ಗುಣಮುಖರಾಗಿ 1 ತಿಂಗಳ ನಂತರ ನಿಮ್ಮ ಸಾಧ್ಯತೆ ಇದೆ, ಖಂಡಿತ ಇದೆ, ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಮಕ್ಕಳಿಗೆ ಇದರಿಂದ ರೋಗ ಉಲ್ಬಣ ಆಗುವಂಥ ಸಾಧ್ಯತೆ ಬಹಳ ಕಡಿಮೆ ಹಾಗೂ ಸೀರಿಯಸ್ ಆಗುವಂಥ ಸಾಧ್ಯತೆ ಬಹಳ ಕಡಿಮೆ. ದೈಹಿಕ ಅಂತರ, ಎಸ್ಪೆಷಲಿ ಕೆಲವು ಆಟಗಳಾಡುವಾಗ ದೈಹಿಕ ಅಂತರನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಅವರು ಮನೆಗೆ ಹೋದಾಗ ಸಹ ಹಿರಿಯರ ಬಹಳ ಹತ್ರ ಹೋಗಬೇಡಿ ಅಂತ ಸಹ ಹೇಳುವಂಥ ಒಂದು ಸಂದರ್ಭ ಬಂದಿದೆ. ಮಾಸ್ಕ್ಗಳ ವಿಚಾರ ಮಾತಾಡುವಾಗ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಯಮ ಮತ್ತು ಚಿತ್ರಗುಪ್ತ ವೇಷ ಧರಿಸಿ ಕಿರುತೆರೆ ಕಲಾವಿದರು ಕೊರೋನಾ ಕರಾಳತೆ ಕುರಿತು ವಿಶೇಷ ಜನಜಾಗೃತಿ ಮೂಡಿಸಿದರು. ಕೋವಿಡ್ 2ನೇ ಅಲೆಯಲ್ಲಿ ಸಾವಿನ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಜನರ ಗಮನ ಸೆಳೆಯಲು ಮುದ್ದೇಬಿಹಾಳದ ಕುಮಾರೇಶ್ವರ ಜೀವನ್ ವಿಕಾಸ್ ಫೌಂಡೇಶನ್, ಕಾರ್ಯನಿರತ ಪತ್ರಕರ್ತರ ಸಂಘ, ಪೊಲೀಸ್ ಇಲಾಖೆ ಹಾಗೂ ಸಿಂಚನ ಬಳಗದ ನೇತೃತ್ವದಲ್ಲಿ ಈ ಜನಜಾಗೃತಿಯನ್ನು ಕೈಗೊಳ್ಳಲಾಗಿತ್ತು. ತಾಲೂಕಿನ ಬಸ್ ನಿಲ್ದಾಣ, ಮಾರುಕಟ್ಟೆ, ಬಸವೇಶ್ವರ ವೃತ್ತ, ಆಟೋ ನಿಲ್ದಾಣ ಸೇರಿದಂತೆ ಹಲವೆಡೆ ಯಮ ಮತ್ತು ಚಿತ್ರಗುಪ್ತ ವೇಷ ತೊಟ್ಟ ಕಲಾವಿದರು ತಿರುಗಾಡಿ ಜನಜಾಗೃತಿ ಮೂಡಿಸಿದರು. ನಮ್ಮ ಯಮ ಧರ್ಮ ಲೋಕಕ್ಕೆ ಕರೆದುಕೊಂಡು ಹೋಗೋಣ. ಅದರ ಜೊತೆಗೆ ಡಿಡಿ ನ್ಯೂಸ್ನೊಂದಿಗೆ ಮುದ್ದೇಬಿಹಾಳದ ಕುಂಟೋಜಿ ಹಿರೇಮಠ ಸಂಸ್ಥಾನದ ಚೆನ್ನವೀರ ದೇವರು, ಜನರು ಕೊರೋನಾ 2ನೇ ಅಲೆಯನ್ನು ನಿರ್ಲಕ್ಷಿಸದೆ ಕೋವಿಡ್ ನಿಯಮಾವಳಿಗಳಾದ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ, ಸ್ಯಾನಿಟೈಸರ್ ಬಳಕೆ ಮಾಡುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಮೂಗಿಗೂ ಕೂಡ ಹೋಗದೇ ಇರುವ ಹಾಗೆ ನಾವೊಂದು ಮಾಸ್ಕ್ ಅನ್ನು ಹಾಕಿಕೊಂಡ್ರೆ ಬಹುಶಃ ತುಂಬಾನೇ ಇದನ್ನ ಪ್ರಯತ್ನಿಸಬಹುದು. ಕಲಾವಿದ ಗೋಪಾಲ ಹೂಗಾರ, ಕೊರೋನಾ ಸಾಂಕ್ರಾಮಿಕ ರೋಗದ ತೀವ್ರತೆಯನ್ನು ಅರಿಯದೆ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಿಲ್ಲಿಸಿ ಅವರಿಗೆ ಜಾಗೃತಿಯನ್ನು ಮೂಡಿಸಿಕೊಂಡಿವಿ, ಅವರಿಗೆಲ್ಲ ಭಯಭೀತ ಬಾಳಿಸ್ಕೊಂಡಿವಿ. ಹಾಡು ಕುಣಿತದ ಮೂಲಕ, ನಮ್ಮ ಒಂದು ಅಭಿನಯದ ಮೂಲಕ ಜನ ಎಲ್ಲ ತುಂಬ ಆಗಿ ಅವರಿಗೆ ತಿಳಿಸಿ ಬುದ್ಧಿವಾದ ಹೇಳಿ 10 ರೂಪಾಯಿದ ಒಂದು ಮಾಸ್ಕು 1 ಲಕ್ಷ ರೂಪಾಯಿದ ಹಾಸ್ಪಿಟಲಿನ ಖರ್ಚನ್ನು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕೇರಾಂಪುರದ ಹನುಮನಬೆಟ್ಟ ನವಿಲುಧಾಮ ಹಾಗೂ ಬೆಟ್ಟದ ಮೇಲಿನ ಪ್ರಾಣಿ ಪಕ್ಷಿಗಳಿಗೆ ಪಾವಗಡದ ರಾಮಕೃಷ್ಣ ಸೇವಾಶ್ರಮ ಆಹಾರ ಧಾನ್ಯ ಹಾಗೂ ನೀರಿನ ವ್ಯವಸ್ಥೆ ಮಾಡಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ.
ಬೆಟ್ಟದ ಮೇಲಿನ ನವಿಲು, ಕರಡಿ, ಮಂಗಗಳು ಸೇರಿದಂತೆ ಹಲವು ಪ್ರಾಣಿ ಪಕ್ಷಿಗಳು ಬೇಸಿಗೆ ಹಿನ್ನೆಲೆಯಲ್ಲಿ ಆಹಾರ ಅರಸಿ ಜನವಸತಿ ಪ್ರದೇಶಗಳ ಕಡೆ ಮುಖ ಮಾಡುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಕಳೆದ 3 ವರ್ಷಗಳಿಂದ ಪಾವಗಡದ ರಾಮಕೃಷ್ಣ ಸೇವಾಶ್ರಮ, ಇನ್ಫೋಸಿಸ್ ಸಹಕಾರದೊಂದಿಗೆ ಬೆಟ್ಟದ ಮೇಲಿನ ಕಲ್ಯಾಣಿ ಹಾಗೂ ಬತ್ತಿದ ಚಿಲುಮೆಗಳಿಗೆ ನೀರು ತುಂಬಿಸುವ ಮೂಲಕ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ವ್ಯವಸ್ಥೆಯ ನಿರ್ವಹಣೆಯನ್ನು ಕೈಗೊಂಡಿದೆ. ನೀರು, ಜೋಳ ಇಲ್ಲಿ ವ್ಯವಸ್ಥೆ ಮಾಡೋದ್ರಿಂದ ನಮ್ಮ ಜಮೀನಿಗೆ ಡಿಡಿ ನ್ಯೂಸ್ನೊಂದಿಗೆ ರೈತ ಆನಂದ್ ಕುಮಾರ್. ಈ ಹಿಂದೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಆಹಾರ ಅರಸಿ ಪ್ರಾಣಿ ಪಕ್ಷಿಗಳು ತಮ್ಮ ಜಮೀನಿಗೆ ಬರುತ್ತಿದ್ದವು. ರಾಮಕೃಷ್ಣ ಸೇವಾಶ್ರಮ ಬೆಟ್ಟದಲ್ಲಿ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡಿರುವುದರಿಂದ ಅವುಗಳ ಹಾವಳಿ ಕಡಿಮೆಯಾಗಿದೆ ಎಂದರು. ಅದಕ್ಕೋಸ್ಕರ ಸ್ವಾಮೀಜಿಗೆ ಏನು ಬೇಕಾದರೂ ನಾವು ಅನುಕೂಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜೋಳ ತಂದು ಹಾಕೋದ್ರಿಂದ ನಮ್ಮ ಬೆಳೆನೂ ಜಾಸ್ತಿ ನಾಶ ಮಾಡ್ತಾ ಇದ್ವು ಮೊದಲು. ಇವಾಗ ಬರೋದೇ ಇಲ್ಲ. ಒಂದು ಸರಿ ಬಂದರೂ ಬರ್ಬೋದು, ಇಲ್ಲ ಬಿಟ್ಟರೆ ಬಿಡ್ಬೋದು. ಯಾವಾಗಲೂ ಬೆಟ್ಟದಲ್ಲೇ ಇರ್ತವೆ ಜೋಳ ತಿಂದ್ಕೊಂಡು. ಭಾಳ ಸಹಕಾರ ಮಾಡಿದ್ದಾರೆ ಸ್ವಾಮೀಜಿ ಅವರು. ಗ್ರಾಮಸ್ಥ ಪರಮೇಶ್, ರಾಮಕೃಷ್ಣ ಸೇವಾಶ್ರಮ ಪ್ರಾಣಿ ಪಕ್ಷಿಗಳಿಗೆ ಆಹಾರ ವ್ಯವಸ್ಥೆ ಕಲ್ಪಿಸಿರುವುದರಿಂದ ತಮಗೆ ಸಂತಸ ತಂದಿದೆ. ತಾವು ಕೂಡ ಅಗತ್ಯ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರು. ತಂದು ಸ್ವಾಮೀಜಿನ ಬಿಡ್ತಾರೆ. ಇನ್ನೊಂದೇನೆಂದರೆ ಇಲ್ಲಿ ಈ ಕರಡಿ, ಹಂದಿ, ನವಿಲು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಕುರಿ, ಮೇಕೆ, ಊರಿನವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ. ಸ್ವಾಮೀಜಿನೇ ಬಂದು ಇಲ್ಲಿ ಬಿಡ್ತಾ ಇದ್ದಾರೆ. ನಾವು ಏನು ಬೇಕಾದರೂ ವ್ಯವಸ್ಥೆ ಮಾಡ್ತೀವಿ. ಕಳೆದ 3 ವರ್ಷದಿಂದ ಈ ರಾಮಕೃಷ್ಣ ಸೇವಾಶ್ರಮ ಅಧ್ಯಕ್ಷ ಸ್ವಾಮಿ ಜಪಾನಂದ ಬೆಟ್ಟದ ಮೇಲೆ ನವಿಲು, ಮಂಗ, ಆಡು ಸೇರಿದಂತೆ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದು, ಇದೀಗ ಜನವಸತಿ ಪ್ರದೇಶಗಳಿಗೆ ವಲಸೆ ಹೋಗುವುದು ತಪ್ಪಿದೆ ಎಂದರು. ಪಕ್ಷಿಗಳು ಇಲ್ಲಿ ಬಂದು ನೀರು ಕುಡಿಯುತ್ತೆ. ಹಗಲೊತ್ತು ನವಿಲುಗಳು ಸುಮಾರು 200 ಅಡಿ ಕೆಳಗಡೆಯಿಂದ ನೀರನ್ನ ಪಂಪ್ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ನೀರಿಂದ ಎಲ್ಲೂ ಇಲ್ಲ ಸಲೆ. ಸೊ 200 ಅಡಿಯಿಂದ ಟ್ಯಾಂಕರ್ಗೆ ಹಾಕಿ ಟ್ಯಾಂಕರಿಂದ ಇಲ್ಲಿಗೆ ಪಂಪ್ ಮಾಡ್ತಾ ಇದ್ದೀವಿ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡಿನ ಕೆಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಹಳಿಯಾಳ, ಧಾರವಾಡ 5, ಬೈಲಹೊಂಗಲ 4, ಕಲಘಟಕಿ, ಹಗರಿಬೊಮ್ಮನಹಳ್ಳಿ, ಕೊಪ್ಪದಲ್ಲಿ 3 ಸೆಂಟಿಮೀಟರ್, ಕಾರ್ಕಳ, ಶಿರಹಟ್ಟಿ, ಬಸವನ ಬಾಗೇವಾಡಿ, ಶೃಂಗೇರಿ, ತರೀಕೆರೆ, ನುಗ್ಗೇಹಳ್ಳಿ 2, ಸುಬ್ರಹ್ಮಣ್ಯ, ರಬಕವಿ, ಬೆಳ್ಳಟ್ಟಿ, ತೀರ್ಥಹಳ್ಳಿ, ಆಗುಂಬೆ, ರಾಮಗಿರಿ, ಹೊಸದುರ್ಗ, ಜಯಪುರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 39.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯಾದ್ಯಂತ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 34 ಹಾಗೂ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಕಠಿಣ ನಿಯಮ, ಸಮಸ್ಯೆ ಪರಿಹಾರಕ್ಕೆ ಸರ್ಕಾರದ ಪ್ರಯತ್ನ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಭಾರತದಲ್ಲಿ ಮತ್ತೆರಡು ಚುಚ್ಚುಮದ್ದು ಜನರ ಬಳಕೆಗೆ ಶೀಘ್ರ ಲಭ್ಯ, ಲಸಿಕಾ ಅಭಿಯಾನ ಮತ್ತಷ್ಟು ಚುರುಕುಗೊಳ್ಳಲು ಸಹಕಾರಿ, ಕೇಂದ್ರ ಆರೋಗ್ಯ ಸಚಿವಾಲಯ. ರಾಜ್ಯ ಸರ್ಕಾರದಿಂದ ಸಿಟಿ ಸ್ಕ್ಯಾನ್, ಎಕ್ಸ್ರೇಗೆ ದರ ನಿಗದಿ, ಹೆಚ್ಚುವರಿ ಶುಲ್ಕ ಪಡೆಯುವವರ ವಿರುದ್ಧ ಕಠಿಣ ಕ್ರಮ, ಡಾ ಕೆ ಸುಧಾಕರ್. ಹಾಗೂ ದೇಶದ ಹಲವು ಭಾಗಗಳಲ್ಲಿ ಆಮ್ಲಜನಕ ಘಟಕ ನಿರ್ಮಾಣ, ವ್ಯತ್ಯಯ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಡಾ ಹರ್ಷವರ್ಧನ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.